ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇದು ನಮ್ಮದು 28ನೇ ದಿನದ ಜರ್ನಿ. ಬಿಜಾಪುರ ಟು ಇವತ್ತು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಕಡೆ. ಒಂದು 7 ಡೇಸು ನಮ್ಮ ಮಾಮವ್ರ ಜೊತೆನೇ ಉಡುಪಿಯಲ್ಲಿ ಇದ್ದೆ. ಮತ್ತು ಉಡುಪಿಯಲ್ಲಿ ಒಂದು 4-5 ಪ್ಲೇಸ್ ಅಷ್ಟೇ ಸುತ್ತೋದಾಗಿತ್ತು. ಯಾಕಂದರೆ ಇವಾಗೆಲ್ಲ ಬೀಚ್ಗಳು ಬಂದ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಯಾವುದೇ ಬೀಚ್ ಮತ್ತು ಅಲ್ಲಿ ಲೈಟ್ ಹೌಸು ಹೋಗೋಕ್ಕೆ ಆಗಲಿಲ್ಲ. 14ನೇ ತಾರೀಕು ಹುಲಿ ಆಟ ಏನಿತ್ತು, ನಮ್ಮ ಮುಂದಿನ ಪ್ರಯಾಣ ಸ್ಟಾಪ್ ಮಾಡಬಾರ್ದು. ಅದೇ ಒಂದು ಕಾರಣದಿಂದ ಈಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡಾಕತ್ತೀನಿ. ಇವಾಗಂದ್ರೂ ನಮ್ಮ ಜರ್ನಿ ಕಂಟಿನ್ಯೂ ಇದೆ ಧರ್ಮಸ್ಥಳ ಕಡೆ. ಹಂಪು ಬಂತಂದರೆ ಆಯ್ತು, ಮುಗೀತು, ಕಥೆನೇ ಮುಗೀತು. ನಮ್ಮ ರಥನೇ ಇರಂಗಿಲ್ಲ, ಮುಗೀತು, ಕತೆ ಮುಗೀತು. ಎದ್ದು ಹೊಡಿಬೇಕು ಗುರು. ಈಗ ಈ ಕಡೆ ಹಂಪು ಅಂದ್ರೆ ಏನು ಸಣ್ಣ ಸಣ್ಣ ಹಂಪು ಇರಂಗಿಲ್ಲ ಗುರು, ದೊಡ್ಡ ದೊಡ್ಡ ಹಂಪು ಇರ್ತಾವೆ. ಆ ಹಂಪು ಏರ್ಬೇಕಂದ್ರೆ ಸಾಕಾಗಿ ಹೋಗ್ತದೆ. ನಿಮ್ಮೆಲ್ಲರದು ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಇಂಥ ಒಂದೇನು 10 ಹಂಪು ಅಂದ್ರೂ ದಾಟ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಸಾಗಿಸೋಣ. ಧರ್ಮಸ್ಥಳ ಹೋಗೋ ಮಟ್ಟ ಇದೇ ರೀತಿ ಹಂಪು ಏನಾದರೂ ಇದ್ದು ಅಂದರೆ ನಮ್ಮ ಕಥೆನೇ ಮುಗಿದು ಹೋಗ್ತದೆ ಗುರು. ಈ ರೀತಿ ನಮ್ಮ ರಥ ತುಳ ಸಾಕಾಗಣ ಈ ರೀತಿ ಇಳಿದ ದಬ್ಕೊಂಡು ಹೋಗ್ತೀನಿ ಗುರು. ಯಾಕಂದರೆ ನಮ್ಮ ರಥ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಗೇರಿಂದ ರಥ ಅಲ್ಲ. ನಾವು ಎಷ್ಟು ತುಳಿತೀವಿ ನೋಡಿ ಅಷ್ಟೇ ಓಡ್ಕೊಂಡು ಮುಂದೆ ಹೋಗ್ತದೆ. ಅದರಲ್ಲಿ ಈ ಕಡೆ ಮಳೆನೂ ಸಿಕ್ಕಾಪಟ್ಟಿ ಬೇಜಾರು ಮಾಡುತ್ತೆ. ಬಿಸಿಲಂತೂ ಕೇಳಕ್ಕೆ ಹೋಗಬೇಡಿ. ಕಟ್ನೀರು ನೋಡಿ ಯಾವ ರೀತಿ ಬರ್ತಿದೆ ಅಂತ. ಸಾಕಾಗೈತೆ ಗುರು. ಅಂದ್ರೂ ಒಂದು ಹಠ, ಆ ಹಠಗೋಸ್ಕರ ಹೋಗೇಬೇಕಾಗ್ತದೆ. ನಿಮಗೆಲ್ಲರಿಗೂ ಪ್ರಾಮಿಸ್ ಮಾಡೀನಿ ಗುರು, ಧರ್ಮಸ್ಥಳ ಹೋಗ್ತೀನಿ ಅಂತ. ಆ ಪ್ರಾಮಿಸ್ ಸಂಬಂಧ ಆದರೂ ಧರ್ಮಸ್ಥಳ ನಾವು ಹೋಗೇಬೇಕಾಗ್ತದೆ ಗುರು. ಈ ಕಡೆ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ಗುರು. ಕಾರ್ಕಳ ಇನ್ನೂ 13 ಕಿಲೋಮೀಟ್ರ್ ಇದೆ. ಒಂಥರ ಘಾಟ್ ಸೆಕ್ಷನ್ ಹತ್ತಿದೆ ನಮಗೆ. ಭಾಳ ಅಂದರೆ ಭಾಳ ಚಿಕ್ಕದ ರೂಟ್ ಗುರು. ಈ ಕಡೆ ಇರೋ ರೂಟು ಅಂತಸು ಒಂದೇ ಗಾಡಿ ಅಡ್ಡಾಡಬೇಕು, ಆ ರೀತಿ ಒಂದು ರೂಟ್ ಇದೆ. ಭಾಳ ಅಂದರೆ ಭಾಳ ಚಿಕ್ಕದ ಒಂದು ರೂಟು. ಅದರಲ್ಲೇ ಒಂದು ತುಸು ಘಾಟ್ ಸೆಕ್ಷನು. ಪ್ರತಿಪುಟದಲ್ಲಿ ನಿನ್ನ ನೆನಪಲಿ ರೂಟ್ ನೋಡಿ ಗುರು ಯಾವ ರೀತಿ ಇದೆ ಅಂತ. ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲ್ಲಿ, ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ, ಕಾಡುವೆ ಏತಕ್ಕೆ. ಇಲ್ಲಿಂದ ಧರ್ಮಸ್ಥಳ ಹೋಗ್ಬೇಕಂದ್ರೆ ಇನ್ನೂ 65 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಹೋದ್ರೇ ನಮಗೆ ಒಂದು ಸ್ಟೇ ಮಾಡೋಕ್ಕಂತ ಯಾವುದಾದ್ರೂ ಒಂದು ಪ್ಲೇಸ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಪ್ಲೇಸ್ ಇಲ್ಲ. ಇಲ್ಲಿ ನಡ್ಬಾರ್ಕ ನಮ್ಗೆ ಸಿಗ್ಬೋದು, ಚಾನ್ಸಸ್ ಇದೆ, ಬಟ್ ಸಿಗುತ್ತೆ ಅಂತ ಇಲ್ಲ. ಬಟ್ ಹಿಂದ್ಗಡೆ ನಾ ಕೇಳಿದೆ ಕಾರ್ಕಳಲ್ಲಿ, ಅವ್ರು ಹೇಳಿದ್ರು ಇನ್ನೂ 35 ಕಿಲೋಮೀಟ್ರ್ ಹೋದರೆ ಮಾತ್ರ ನಿಮಗೆ ಯಾವುದಾದ್ರೂ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಯಾವುದೋ ಒಂದು ಊರು ಹೇಳಿದ್ರು ಅವರು. ಇನ್ನೂ 35 ಕಿಲೋಮೀಟ್ರ್ ಆದ ನಂತರ ಒಂದು ಊರು ಬರುತ್ತೆ. ಆ ಊರಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಉಳ್ಕೋಬೋದು ಅಂತ ಹೇಳಿದ್ರು. ಉಡುಪಿ ಮಂಗಳೂರು ಈ ಸೈಡು ಬಸ್ ಮತ್ತು ಆಟೋ ರಿಕ್ಷಾ ಗಾಡಿ ತುಂಬ ಅಂದರೆ ತುಂಬಾ ರಶ್ ಆಗಿ ಓಡಿಸ್ತಾರೆ ಗುರು. ನೀವು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ, ಆ ರೀತಿ ಓಡಿಸ್ತಾರೆ ಈ ಕಡೆ ಎಲ್ಲ ಗುರು. ಫೈನಲಿ ಬಂದು ಇವಾಗ ಒಂದು ಪೆಟ್ರೋಲ್ ಪಂಪಲ್ಲಿ ಸ್ಟೇ ಆಗಿದ್ದೀನಿ. ಇಲ್ಲಿಂದ ಧರ್ಮಸ್ಥಳ ಒಂದು 19 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಬೆಳಗ್ಗೆ ಹೋಗಿ ರೀಚ್ ಆಗ್ತೀವಿ. ಇವಾಗ ಟೈಮಿಂಗು ಇಲ್ಲಿ ನೋಡ್ಬೋದು 8:56 ಆಗಿದೆ ಟೈಮಿಂಗು. ಇವಾಗಿನ ಮತ್ತೆ ನಮ್ದು ರಥ ತಗೊಂಡು ಟ್ರಾವೆಲಿಂಗ್ ಮಾಡ್ಕೋತ ಬಂದೆ. ಸುಮ್ಮನೆ ಕತ್ಲ ತುಂಬಾನೇ ಆಗಿತ್ತು. ಮತ್ತು ಟಾರ್ಚ್ನು ಇದ್ದಿದ್ದಿಲ್ಲ. ಇದ್ದ ಟಾರ್ಚ್ನು ಅದು ಡೆಡ್ ಆಯಿತು, ಒಂದು ಚಾರ್ಜಿಂಗ್ ಇಲ್ಲ, ಅದೇ ಒಂದು ಪ್ರಾಬ್ಲಮ್ಮು. ಸೊ ಅದಕ್ಕಾಗಿ ಇವತ್ತು ಇದೇ ಒಂದು ಪೆಟ್ರೋಲ್ ಪಂಪಲ್ಲಿ ಸ್ಟೇ ಆಗಿದ್ದೀನಿ. ಮತ್ತು ಮುಂದಿನ ರೋಡ್ನು ಅಷ್ಟು ಚಲೋ ಇಲ್ಲ ಅಂತ ಹೇಳಿದ್ರು ಇಲ್ಲಿ. ಸೊ ಟ್ರಾವೆಲಿಂಗ್ ಮಾಡೋದು ಅಷ್ಟು ಬೆಸ್ಟ್ ಇಲ್ಲ ಅಂತ ಅಂದ್ಕೊಂಡು ಈಗ ನನ್ನ ಜರ್ನಿ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾ ನಡ್ಬಾರ್ಕ್ ಎಲ್ಲಿಯಾದರೂ ವಿಡಿಯೋ ಮಾಡ್ಕೋಬೇಕಂದ್ರೆ ಇವತ್ತು ಎನಿ ಕಂಡೀಷನ್ ಧರ್ಮಸ್ಥಳ ರೀಚ್ ಆಗಬೇಕಂತ ಒಂದು ಮೈಂಡ್ ಸೆಟ್ಟಿಂದ ಹೋಗ್ತಾ ಇದೆ. ಸೊ ಅದೇ ನಡ್ಬಾರ್ಕ ತರಬಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮಿಂಗ್ ಸಿಗಲಿಲ್ಲ. ಸೊ ಅದಕ್ಕಾಗಿ ಎಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ಮಧ್ಯಾಹ್ನ ನಾ ಹೇಳಿದೆ, ಅಂದರೆ 4 ಗಂಟೆಗೆ ಹೇಳಿದೆ, 35 ಕಿಲೋಮೀಟರ್ ಹೋದರೆ ಒಂದು ಊರಲ್ಲಿ ನಮಗೆ ಒಂದು ದೇವಸ್ಥಾನ ಸಿಗುತ್ತೆ, ಅಲ್ಲಿ ಸ್ಟೇ ಮಾಡ್ಕೋಬೋದು ಅಂತ. ಬಟ್ ಅಲ್ಲಿ ನಮಗೆ ಸಿಗಲಿಲ್ಲ.
ಅಂದ್ರೆ ದೇವಸ್ಥಾನ ಇತ್ತು ಬಟ್ ನಮಗೆ ಪರ್ಮಿಷನ್ ಕೊಡ್ಲಿಲ್ಲ. ಸೊ ಅದಕ್ಕೋಸ್ಕರ ಧರ್ಮಸ್ಥಳ ಹೆಂಗಾದ್ರು ಮಾಡಿ ರೀಚ್ ಆಗ್ಬೇಕಂತ ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಿದ್ದೆ, ಬಟ್ ಆಗ್ಲಿಲ್ಲ. ಇನ್ನೂ 19 ಕಿಲೋಮೀಟರ್ ಜರ್ನಿ ಇನ್ಕಂಪ್ಲೀಟ್ ಆಯ್ತು. ಸೊ ಅದಕ್ಕೋಸ್ಕರ ಅಂತ ಇವತ್ತಿಲ್ಲೇ ಇದೊಂದು ಪೆಟ್ರೋಲ್ ಪಂಪ್ ಅಲ್ಲಿ ಸ್ಟೇ ಆಗಿದ್ದೀನಿ. ಇಲ್ಲೇ ಎಲ್ಲಾದ್ರೂ ಟೆಂಟ್ ಹಾಕೋಬೇಕು. ನಾಳೆ ಬೆಳಗ್ಗೆ ಆದಷ್ಟು ಬೇಗ ಎದ್ದಕ್ಕೆಸಿಂದ್ರ ಧರ್ಮಸ್ಥಳ ಹೋಗಿ ಮಂಜುನಾಥ ಸ್ವಾಮಿ ಒಂದು ದರ್ಶನ ಪಡ್ಕೊಳ್ಳೋಣ. ಅಲ್ಲಿಂದ ಒಂದು 128 ಕಿಲೋಮೀಟರ್ ಆಗತ್ತೆ ಕೂಗ್ರ ಸುಬ್ರಹ್ಮ. ನಾಳೆ ಬೆಳಗ್ಗೆ ಆದಷ್ಟು ಬೇಗ ಎದ್ದಕ್ಕೆಸಿಂದ್ರ ಧರ್ಮಸ್ಥಳ ಹೋಗಿ ರೀಚ್ ಆಗೋಣ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಂದು ದರ್ಶನ ಪಡ್ಕೊಂಡು ಅಲ್ಲಿಂದ ಕುಕ್ಕರ ಸುಬ್ರಹ್ಮಣ್ಯ ಒಂದು 128 ಕಿಲೋಮೀಟರ್ ಆಗತ್ತೆ, ಆ ಕಡೆನೂ ಹೋಗಿ ಬರೋಣ. ನೋಡೋಣ ನಾಳೆ ಬೆಳಗ್ಗೆ ಯಾವ ರೀತಿ ನಮ್ಮ ಜರ್ನಿ ಇರತ್ತೆ ಅಂತ. ಎಲ್ಲರಿಗೂ ಹೇಳೋದು ಒಂದೇ ಗುರು, ಎಲ್ಲರೂ ಸಪೋರ್ಟ್ ಮಾಡಿ. ಹಂಗೋ ಹೆಂಗೋ ಮಾಡ್ಕೊಂಡು ಎಲ್ಲ ಕಷ್ಟಗಳನ್ನು ಕಳ್ಕೊಂಡು ಧರ್ಮಸ್ಥಳ ಮಠ ಬಂದೇ ಬಿಟ್ಟಿವಿ. ನಾಳೆ ಬೆಳಗ್ಗೆ ಅಂತರೂ ಎನಿ ಕಂಡೀಷನ್ ಹೋಗಿ ರೀಚ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಏನೇನೋ ಹೇಳ್ತಾರೆ, ಸುಮ್ಮನೆ ಅವರು ಪಾಡಿಗೆ ಅವ್ರು ಹೇಳ್ತಾರೆ, ಸುಮ್ಮನೆ ಅವ್ರ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಂದ ಏನಾಗತ್ತೆ ಅದು ಮಾಡಿ. ಸೊ ನೋಡೋಣ ನಾಳೆ ಬೆಳಗ್ಗೆ ಹೋಗಿ ಧರ್ಮಸ್ಥಳ ರೀಚ್ ಆಗೋಣ. ಎಲ್ಲರೂ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.